ಸಾಧಾರಣ ಕಾಲದ 11ನೆಯ ಗುರುವಾರ. ಮೊದಲನೆಯ ವಾಚನ ಪೌಲನು ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನನ್ನನ್ನು ನಾನೇ ಹೊಗಳಿಕೊಳ್ಳುವ ಹುಚ್ಚುತನವನ್ನು ನೀವು ಸ್ವಲ್ಪ ಸಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿಮ್ಮ ಬಗ್ಗೆ ದೇವರಿಗಿರುವ ಪ್ರೇಮಾಸೂಯೆ ನನಗೂ ಇದೆ. ನಿಷ್ಕಳಂಕ ಕನ್ನಿಕೆಯೊಬ್ಬಳನ್ನು ಅವಳ ಏಕೈಕ ವರನಿಗೆ ನಿಶ್ಚಯಿಸುವ ರೀತಿಯಲ್ಲಿ ನಾನು ಕ್ರಿಸ್ತ ಯೇಸುವೆಂಬ ಏಕೈಕ ಪುರುಷನಿಗೆ ನಿಮ್ಮನ್ನು ನಿಶ್ಚಯ ಮಾಡಿದ್ದೇನೆ. ಆದರೂ ಅವಳು ಸರ್ಪದ ಕುಯುಕ್ತಿಗೆ ಸಿಕ್ಕಿ ಮೋಸ ಹೋದಂತೆ ನೀವು ಕೂಡ ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ಇರಬೇಕಾದ ಶುದ್ಧ ಪಾವಿತ್ರ್ಯವನ್ನು ಕಳೆದುಕೊಂಡು ಕೆಟ್ಟು ಹೋದಿರಿ ಎಂಬ ಭಯ ನನಗುಂಟು. ಏಕೆಂದರೆ ಯಾರಾದರೂ ಬಂದು ನಾವು ಬೋಧಿಸದೇ ಇರುವ ಬೇರೊಬ್ಬ ಯೇಸುವನ್ನು ಬೋಧಿಸಿದರೆ ನೀವು ಸ್ವೀಕರಿಸುತ್ತೀರಿ. ನೀವು ಹೊಂದಿರುವ ಪವಿತ್ರಾತ್ಮರಿಗೆ ಬದಲಾಗಿ ಬೇರೊಬ್ಬ ಆತ್ಮವನ್ನು ಪಡೆಯುವಂತೆ ಮಾಡಿದರೆ ನೀವು ಸ್ವಾಗತಿಸುತ್ತೀರಿ. ನಿಮಗೆ ಈಗಾಗಲೇ ದೊರಕಿರುವ ಶುಭ ಸಂದೇಶವಲ್ಲದೆ ಬೇರೊಂದು ಸಂದೇಶವನ್ನು ನಿಮಗೆ ಸಾರಿದರೆ ನೀವು ಒಮ್ಮೆಗೆ ಒಪ್ಪಿಕೊಳ್ಳುತ್ತೀರಿ. ಇದು ನಿಜಕ್ಕೂ ಆಶ್ಚರ್ಯವೇ ಸರಿ. ಮಹಾಪ್ರೇಷಿತರು ಎನಿಸಿಕೊಳ್ಳುವ ಆ ಜನರಿಗಿಂತ ನಾನು ಯಾವುದರಲ್ಲೂ ಕಡಿಮೆ ಇಲ್ಲ. ಮಾತಿನಲ್ಲಿ ಚತುರನಲ್ಲದಿದ್ದರೂ ಜ್ಞಾನದಲ್ಲಿ ಅಲ್ಪನಲ್ಲ. ಇದನ್ನು ನಿಮಗೆ ಎಲ್ಲ ಸಮಯ ಸಂದರ್ಭಗಳಲ್ಲೂ ಸ್ಪಷ್ಟಪಡಿಸಿದ್ದೇನೆ. ನಿಮಗೆ ದೇವರ ಶುಭ ಸಂದೇಶವನ್ನು ಉಚಿತವಾಗಿ ಬೋಧಿಸಿದೆನು. ನಿಮ್ಮನ್ನು ಮೇಲಕ್ಕೇರಿಸಲು ನನ್ನನ್ನೇ ತಗ್ಗಿಸಿಕೊಂಡೆನು. ಹೀಗೆ ಮಾಡಿದು ತಪ್ಪಾಯಿತೆ? ನಿಮಗೆ ಸೇವೆ ಮಾಡುವುದಕ್ಕೋಸ್ಕರ ನಾನು ಬೇರೆ ಸಭೆಗಳಿಂದ ನೆರವು ಪಡೆಯುತ್ತಿದ್ದೆ. ನಿಮಗೋಸ್ಕರ ಇತರ ಸಭೆಗಳಿಂದ ಹಣ ವಸೂಲಿ ಮಾಡುತ್ತಿದ್ದೆ. ನಾನು ನಿಮ್ಮೊಂದಿಗಿದ್ದಾಗ ನನಗೆ ಹಣದ ಕೊರತೆ ಇದ್ದರೂ ನಿಮ್ಮಲ್ಲಿ ಯಾರಿಗೂ ಹೊರೆಯಾಗಲಿಲ್ಲ. ಮಕೆದೋನಿಯಾದಿಂದ ಬಂದ ಸಹೋದರರು ನನ್ನ ಕೊರತೆಯನ್ನೆಲ್ಲ ನೀಗಿಸಿದರು. ನಿಮಗೆ ಯಾವುದರಲ್ಲೂ ಹೊರೆಯಾಗಬಾರದೆಂದು ಎಚ್ಚರಿಕೆ ವಹಿಸಿದೆ. ಇನ್ನು ಮುಂದಕ್ಕೂ ಎಚ್ಚರಿಕೆಯಿಂದ ಇರುತ್ತೇನೆ. ಈ ನನ್ನ ಹೊಗಳಿಕೆಯನ್ನು ಅಕಾಯ ಪ್ರಾಂತ್ಯದ ಯಾರೋ ಅಡಗಿಸುವಂತಿಲ್ಲವೆಂದು ಕ್ರಿಸ್ತ ಯೇಸುವಿನ ಮುಂದೆ ಸತ್ಯವಾಗಿ ನುಡಿಯುತ್ತೇನೆ. ನಿಮ್ಮಿಂದ ನಾನು ಏನನ್ನು ತೆಗೆದುಕೊಳ್ಳುತ್ತಿಲ್ಲವೇಕೆ? ನಿಮ್ಮ ಮೇಲೆ ಪ್ರೀತಿ ಇಲ್ಲದರಿಂದಲೋ? ಇಲ್ಲ, ನಿಮ್ಮ ಮೇಲೆ ನಮಗಿರುವ ಪ್ರೀತಿ ಎಷ್ಟೆಂದು ದೇವರೇ ಬಲ್ಲರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನೀತಿ ಸತ್ಯತೆ ಉಳ್ಳವು ಪ್ರಭುವಿನ ಸತ್ಕಾರ್ಯಗಳು. ನೀತಿ ಸತ್ಯತೆ ಉಳ್ಳವು ಪ್ರಭುವಿನ ಸತ್ಕಾರ್ಯಗಳು. ಸಜ್ಜನರ ಸಂಘದೊಳು ಸಭಾ ಸದಸ್ಯರೊಳು ಕೂಡಿ ಹೊಗಳುವೆ ಪ್ರಭುವನ್ನು ಮನಪೂರ್ವಕವಾಗಿ ಹಾಡಿ. ಮಹತಾದವು ಪ್ರಭುವಿನ ಕಾರ್ಯಗಳು, ಕೊಂಡಾಡುವರು ಅವುಗಳನ್ನು ಭಕ್ತಾದಿಗಳು. ಶ್ಲೋಕ. ನೀತಿ ಸತ್ಯತೆ ಉಳ್ಳವು ಪ್ರಭುವಿನ ಸತ್ಕಾರ್ಯಗಳು. ಘನತೆ ಗೌರವವುಳ್ಳವು ಆತನ ಎಲ್ಲ ಕಾರ್ಯ. ನಿಲ್ಲುವುದು ಆತನ ನ್ಯಾಯ ನೀತಿಯು ನಿತ್ಯ. ಆತನ ಅದ್ಭುತ ಕಾರ್ಯ ಸ್ಮರಣೀಯ. ಶ್ಲೋಕ. ನೀತಿ ಸತ್ಯತೆ ಉಳ್ಳವು ಪ್ರಭುವಿನ ಸತ್ಕಾರ್ಯಗಳು. ಪ್ರಭು ಕರುಣವಂತ, ಪ್ರೀತಿಮಯ. ನೀತಿ ಸತ್ಯತೆ ಉಳ್ಳವು ಆತನ ಸತ್ಕಾರ್ಯಗಳು. ಸುಸ್ಥಿರವಾದವು ಆತನ ನಿಯಮ ನಿಬಂಧನೆಗಳು. ಯುಗ ಯುಗಾಂತರಕ್ಕೂ ದೃಢವಾಗಿರುವುವು. ಸತ್ಯ ನೀತಿಗಳು ಅವುಗಳಿಗೆ ಅಡಿಪಾಯವು. ಶ್ಲೋಕ. ನೀತಿ ಸತ್ಯತೆ ಉಳ್ಳವು ಪ್ರಭುವಿನ ಸತ್ಕಾರ್ಯಗಳು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು. ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡಿ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆಂದು ಅವರು ಭಾವಿಸುತ್ತಾರೆ. ನೀವು ಅವರಂತೆ ಆಗಬೇಡಿ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಆದುದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ.
ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ನಿಮ್ಮ ಸಾಮ್ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ ನನ್ನ ಹೃದಯದ ಕದವ ತೆರೆದಿರುವೆ ದೇವಾ, ಬೇಗನೆ ನನ್ನಲ್ಲಿ ಬಾ ದೇವಾ. ಯೇಸುವೆ ನನ್ನ ಹೃದಯದ ಕದವ ತೆರೆದಿರುವೆ ದೇವಾ, ಬೇಗನೆ ನನ್ನಲ್ಲಿ ಬಾ ದೇವಾ. ಪರಿಶುದ್ಧರೇ, ಪರಿಪೂರ್ಣರೇ, ನಿತ್ಯವು ನಿಮಗೆ ಆರಾಧನೆ, ನಿತ್ಯವು ನಿಮಗೆ ಆರಾಧನೆ. ಜಕ್ಕಾಯನ ಮನೆಗೆ ಹೋದವರೇ, ನಮ್ಮ ಮನೆಗೂ ಬನ್ನಿ ಪರಿಶುದ್ಧರೇ. ಜಕ್ಕಾಯನ ಮನೆಗೆ ಹೋದವರೇ, ನಮ್ಮ ಮನೆಗೂ ಬನ್ನಿ ಪರಿಶುದ್ಧರೇ. ಪರಸ್ಪರ ಪ್ರೀತಿಸಲು ಶಕ್ತಿ ನೀಡಿರಿ, ತಾಳ್ಮೆಯಿಂದ ಸೇವೆ ಮಾಡುವರ ನೀಡಿರಿ. ಪರಸ್ಪರ ಪ್ರೀತಿಸಲು ಶಕ್ತಿ ನೀಡಿರಿ, ತಾಳ್ಮೆಯಿಂದ ಸೇವೆ ಮಾಡುವರ ನೀಡಿರಿ. ಕೋಪದ್ವೇಷವೆಲ್ಲವನ್ನು ಸುಟ್ಟು ಹಾಕಿರಿ, ನಮ್ಮ ಮನೆಗೆ ರಕ್ಷೆ ನೀಡಿ ಆಶೀರ್ವದಿಸಿ. ಪರಿಶುದ್ಧರೇ, ಪರಿಪೂರ್ಣರೇ, ನಿತ್ಯವು ನಿಮಗೆ ಆರಾಧನೆ, ನಿತ್ಯವು ನಿಮಗೆ ಆರಾಧನೆ. ಪ್ರಾರ್ಥಿಸುವ ವರಗಳ ನಮಗೆ ನೀಡಿರಿ, ವಾಕ್ಯಗಳ ಧ್ಯಾನಿಸೋ ಶಕ್ತಿ ನೀಡಿರಿ. ಪ್ರಾರ್ಥಿಸುವ ವರಗಳ ನಮಗೆ ನೀಡಿರಿ, ವಾಕ್ಯಗಳ ಧ್ಯಾನಿಸೋ ಶಕ್ತಿ ನೀಡಿರಿ. ಕೆಟ್ಟದ್ದೆಲ್ಲ ಮನೆಯಿಂದ ಕಿತ್ತು ಹಾಕಿರಿ, ದುಷ್ಟತನ ದೂರ ಮಾಡಿ ಮುಕ್ತಿ ನೀಡಿರಿ. ಕೆಟ್ಟದ್ದೆಲ್ಲ ಮನೆಯಿಂದ ಕಿತ್ತು ಹಾಕಿರಿ, ದುಷ್ಟತನ ದೂರ ಮಾಡಿ ಮುಕ್ತಿ ನೀಡಿರಿ. ನಮ್ಮ ಮನೆಯಲ್ಲಿ ನೀವು ವಾಸ ಮಾಡಿರಿ, ದೇವಾಲಯವಾಗಿ ಮನೆಯ ಮಾರ್ಪಡಿಸಿ. ಯೇಸುವೆ ನನ್ನ ಹೃದಯದ ಕದವ ತೆರೆದಿರುವೆ ದೇವಾ, ಬೇಗನೆ ನನ್ನಲ್ಲಿ ಬಾ ದೇವಾ. ಯೇಸುವೆ ನನ್ನ ಹೃದಯದ ಕದವ ತೆರೆದಿರುವೆ ದೇವಾ, ಬೇಗನೆ ನನ್ನಲ್ಲಿ ಬಾ ದೇವಾ.
ಪರಿಶುದ್ಧರೇ ಪರಿಪೂರ್ಣರೇ, ನಿತ್ಯವು ನಿಮಗೆ ಆರಾಧನೆ, ನಿತ್ಯವು ನಿಮಗೆ ಆರಾಧನೆ.